ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಇವತ್ತಿನ ಬರೀ ಮಾತಲ್ಲಿ ಈ ಮಕ್ಕ ಎಲ್ಲ ನಂಗಳ ಹತ್ರ ಪದೇ ಪದೇ ಹೇಳ್ತಾ ಇರ್ತೀವಿ, ಐ ಮಿಸ್ ಯು ಅಮ್ಮ. ಅದ್ರ ಅರ್ಥ ಎಂಥದ್ದು ಹೇಳಿ, ನಂಗೆ ಫೈನಲಿ ಅರ್ಥ ಗೊತ್ತು ಹೇಳಿ. ಆ ಅರ್ಥ ತಿಳ್ಕೊಂಬಲೆ ನನಗೆ 1 ವರ್ಷ ಬೇಕಾಯ್ತು. ಹೊಸ ಸ್ಕೂಲಿಗೆ ಹಾಕಿದ್ಯಾ 1ನೇ ಕ್ಲಾಸಿಗೆ ನನ್ನ ಮಗನ. ಒಂದೇ ಸಮನೆ ಐ ಮಿಸ್ ಯು ಅಮ್ಮ, ಐ ಮಿಸ್ ಯು ಅಮ್ಮ ಹೇಳ್ತಿದ್ದ. ಹೌದಕ್ಕೂ ಪಾಪ ನಾನು ಮಿಸ್ ಮಾಡ್ಕತ್ನಕೊಳ್ಳಿ ನಾ ತಿಳ್ಕೊಂಡು ಕಡೆಗೆ ಮೊನ್ನೆಯ ಬಂದಾಗಿದ್ದಿತ್ತು. ಇದೀಗ ಸುಮಾರು ಒಂದು 3-4 ತಿಂಗಳದಿಂದ ಬಂದಾಗಿತ್ತು. ಈಗ ಶಾಲೆ ಮುಗಿತಾ ಬಂತಲ್ಲಿ ಬಂದಾಗಿತ್ತು. ಈಗ ಮೊನ್ನೆ ಒಂದು ಎಕ್ಸಾಮ್ ಇತ್ತು, ಅವಂಗೆ ಸ್ವಲ್ಪ ಬರದೇ ಇರೋ ಸಬ್ಜೆಕ್ಟು ಆವಾಗ ಮತ್ತೆ ಶುರುವಾತಲ್ಲ, ಐ ಮಿಸ್ ಯು ಅಮ್ಮ, ಐ ಮಿಸ್ ಯು ಅಮ್ಮ ಹೇಳಿ. ಅರೆ ಎಂಥದಪ್ಪ ಸಡನ್ನಾಗಿ ಪರೀಕ್ಷೆ ಶುರುವಾಗಿದ್ದೆ ಐ ಮಿಸ್ ಯು ಅಮ್ಮ ಹೇಳ್ತಾಳತ್ತು. ಆವಾಗ ನೋಡೋ ತನಕವ ಇವಂಗೆ ಆ ಸಬ್ಜೆಕ್ಟ್ ಸರಿ ಬತ್ತಿಲ್ಲ, ಸ್ವಲ್ಪ ಕಷ್ಟ ಆಗ್ತು. ನಂಗೆ ಬೇರೆ ರಾಜ್ಯದಲ್ಲಿದ್ಯಾ, ಅವಂಗೆ ಈ ಭಾಷೆ ಬತ್ತಿಲ್ಲ. ಹೇಳ್ಕೊಡೋಣ ಅಂದ್ರೆ ನಂಗೆ ಬರಕತ್ತಲಿ. ಹಂಗೆ ನಂಗಳಿಬ್ರದ್ದು ಅಷ್ಟೇ ಆಗಿರೋದಕ್ಕೆ, ಆ ಭಾಷೆ ಬಗ್ಗೆ ನಮಗೆ ಗೊತ್ತಿರೋದಷ್ಟೇ ಆಗಿರೋದಕ್ಕೆ ಅವ್ನ ಹೆಲ್ಪ್ ಮಾಡಲು ಜಾಸ್ತಿ ಆಗ್ತಿಲ್ಲ. ಈಗೆಂತಾಯ್ತು, ಇವು ಮಿಸ್ ಮಾಡ್ಕೊತಾ ಇರೋದು ನನ್ನಲ್ಲ, ಬೇರೆ ಎಂಥದ್ದು ನೋವ, ಇವಂಗೆ ಹೆದರಿಕೆ ಆಯ್ದು ಹೇಳಿ ಗೊತ್ತಾಯ್ತು. ಅಲ್ಲ ಮಗ, ನೀನು ನನ್ನ ಮಿಸ್ ಮಾಡ್ಕತ್ತೆ ಆ ಪರೀಕ್ಷೆಗೆ ಹೇಳಾದರೆ, ಆ ಟೀಚರ್ ಪಾಪ 1 ವರ್ಷದಿಂದ ನಿಂಗೆ ಹೇಳ್ಕೊಟ್ಟು ಕಂಠ ಶೋಷಣೆ ಮಾಡ್ಕೊಂಡ್ರಲ್ಲಿ, ಆ ಟೀಚರ್ನ ಎಂತಕ್ಕೆ ಮಿಸ್ ಮಾಡ್ಕತ್ತಿಲ್ಲೇ ಹೇಳಿ ಕೇಳಾತು. ಆವಾಗ ಹೇಳ್ತಾ, ಆ ಟೀಚರ್ ಆದರೆ ಅಷ್ಟೆಲ್ಲ ಪ್ರೀತಿನ ನನಗೆ ಅಲ್ಲ, ಉತ್ತರ ಬರದೇ ಇದ್ರೆ ಬೈತ್ರು, ನೀ ಆದ್ರೆ ಹೇಳ್ಕೊಡ್ತೆ ತಾನೆ ಅಮ್ಮ. ಅವ ಮಿಸ್ ಮಾಡ್ಕೊತಾ ಇರೋದು ನನ್ನಲ್ಲ, ಕಂಫರ್ಟ್ ಝೋನ್ನ. ನಾವು ಹಿಂಗೆ ಮಿಸ್ ಮಾಡ್ಕತ್ಯ, ಬೇರೆ ಊರು, ಹೊಸ ಕೆಲಸ, ಎಲ್ಲಿಗೆ ಹೊರಗಡೆ ಬೇರೆ ಕಡೆ ಹೋದಾಗಲೂ ನಮಗೆ ಕಂಫರ್ಟ್ ಫೀಲ್ ಆಗ್ತಿಲ್ಲ. ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ನಮ್ಮ ಜನ ಥರ. ಅವಾಗ ನಾವು ಮಿಸ್ ಮಾಡ್ಕತ್ಯ. ಸೊ ಅವ್ನು ಮಿಸ್ ಮಾಡ್ಕೊತಾ ಇರೋದು ಅಮ್ಮನ್ನೆಲ್ಲ, ಕಂಫರ್ಟ್ ಝೋನ್ನ. ಆ ಕಂಫರ್ಟ್ ಝೋನ್ ಹೇಳೋದು ನಮಗೊಂದು ಸೇಫ್ಟಿ ಫೀಲ್ ಕೊಡ್ತು. ನಾ ಇಲ್ಲಿ ಸೇಫ್ ಆಗಿದ್ನಪ್ಪ, ನಾ ಇಲ್ಲಿ ಸುರಕ್ಷಿತವಾಗಿದ್ನಪ್ಪ, ನಂಗೆ ಯಾವುದೇ ಹೆದರಿಕೆ ಇಲ್ಲ ಹೇಳಿ. ಸೊ ನಮ್ಗೆ ಯಾವಾಗ ಹೆದರಿಕೆ ಭಯ ಆದಾಗ ನಾವು ಕಂಫರ್ಟ್ ಝೋನ್ ಬಯಸ್ತೀಯ. ನಮ್ಮನ್ನೇ ನಾವು ಸಮಾಧಾನ ಮಾಡ್ಕೊಂಡು ಯೋಚನೆ ಮಾಡಿ ನೋಡಿದ್ರೆ ಈ ಮಕ್ಕ ಮಿಸ್ ಮಾಡ್ಕೊಂಬದು ಕಂಫರ್ಟ್ ಝೋನ್ನ. ಶಾಲೆಗೆ ಫಸ್ಟಿಗೆ ಈ ಮಕ್ಕಳನ್ನ ಬಿಡಲು ಹೋಗ್ತೀವಲ್ಲಿ, ಅವಾಗ ನೆನಪಿದ್ದ ನಿಂಗೆ ಕೆಲವ ನಮ್ಮನೆ ಅಳುತ್ತಾ ಹೇಳಿ ಅಂಗನವಾಡಿಗೆ ಬಿಡಲು ಒಪ್ಪಕ್ಕರೆ ಎಂತ ಕಳುತ್ತಾ, ಅಪ್ಪ ಅಮ್ಮನ ಬಿಟ್ಟು ಕಿತ್ಕೊಂಡು ಬೇಜಾರಾಗ್ತು ಮಕ್ಕಗೆ ಹೇಳಲ್ಲ, ಅಲ್ಲಾಟ ಆಡ್ತಾ. ಕಂಫರ್ಟ್ ಝೋನು ಮನೆ ಹೇಳ ಕಂಫರ್ಟ್ ಝೋನಿಂದ ಗುರ್ತೇ ಇಲ್ದಿರ ಅಪರಿಚಿತರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅವಕ್ಕೊಂದು ಫಿಯರ್, ಒಂದು ಹೆದರಿಕೆ, ಒಂದು ಭಯ ಕ್ರಿಯೇಟ್ ಮಾಡ್ತು. ಅದಕ್ಕಾಗಳತ್ತ ಹೇಳಿ ನಂಗೆ ಫೈನಲಿ ಅರ್ಥ ಆಯ್ತು. ನಿಂಗಕ್ಕೂ ಗೊತ್ತಾತ ಹೆಂಗೆ?